ಲಾಸ್ಟ್ ಮಾಡಿಸ್ತಾರೆ ಟ್ರಿಪ್ ಸ್ಟಾರ್ಟಿಂಗ್ ಎಲ್ಲ ಈ ಥರ ಲಾಸ್ಟ್ ನಾನೆಲ್ಲ ಏನೋ ಲೆಕ್ಕ ಆಗ್ತಾವನೆ ಕೆಂಪು ರಕ್ತ ಎಲ್ಲ ಬರ್ಸ್ಕೊಂಡೆಲ್ಲ ಬೀಳ್ತಾವನೆ ಸೊ ಇನ್ನೂ 7.8 ಕಿಲೋಮೀಟ್ರು ಬಾಕಿ ಇದೆ. ನಮ್ಮ ಬಾಯ್ಸ್ ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಗೈಸ್. ಇವಾಗ ತಿಂಡಿಗೆ ಬಂದಿದ್ದೀವಿ. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಂಜು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಗೊತ್ತಿಲ್ಲ ಅನ್ಕೊತೀನಿ. ಸೊ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳೋಕೆ ಹೋಗಲ್ಲ ಈ ಸಲ, ಏಕೆಂದರೆ ದಿಸ್ ಇಸ್ ಸರ್ಪ್ರೈಸ್ ಬ್ಲಾಗ್. ಯಾಕೆಂದರೆ ಎಲ್ಲ ಸಲ ಹೇಳಿ ನಿಮಗೂ ಕೇಳಿಸ್ಕೊಂಡೆ ಬೇಜಾರಾಗೋಗಿರುತ್ತೆ. ಸೊ ಎಲ್ಲಿಗೋಗ್ತೀವಿ ಏನು ಮಾಡ್ತೀವಿ ಅಂತ ನೀವು ಈ ಪೂರ್ತಿ ವ್ಲಾಗ್ನ ನೋಡಿದ್ರೇ ಗೊತ್ತಾಗೋದು. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಯಾರ್ಯಾರು ಬರ್ತಾರೆ, ನಾನು ಯಾರ್ಯಾರ ಜೊತೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಈ ಕಂಪ್ಲೀಟ್ ವ್ಲಾಗಲ್ಲಿ ನೋಡಿ. ಸೊ ಸಿಟ್ ಆ್ಯಂಡ್ ವೇಟ್ ಆ್ಯಂಡ್ ವಾಚ್. ಸೊ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್ ಗೈಸ್. ಇವಾಗ ಶಾಪಿಂಗಿಗೆ ಬಂದಿದ್ದೀವಿ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಇವಾಗ. ಕೌಸ್ತುಭ ಲಿಖಿತ ನೋಡಿ, ಅಣ್ಣ ಶಾಪಿಂಗ್ ಮಾಡ್ತಾವನೆ ಗೈಸ್. ನಮ್ಮ ಹುಡುಗ ಕಾಚಾ ಶಾಪಿಂಗ್ ಮಾಡಿ ಇವಾಗ ತಗೋತಾನೆ ಎಲ್ಲ ಕಾಚಾ. ಇವೆಲ್ಲ ಫಸ್ಟ್ ತಗೋಬೇಕು ಕಣಪ್ಪ, ಎಸೆನ್ಷಿಯಲ್ ನೀಡ್ಸು ಗೈಸ್. ಇವಾಗ ಮೈಸೂರು ಜಂಕ್ಷನ್ಗೆ ರೀಚ್ ಆಗಾಯಿತು. ಸೊ ಇಲ್ಲಿಂದ ಟ್ರೈನ್ ಹತ್ಕೊಂಡು ಹೋಗ್ಬೇಕು. ಟ್ರೈನ್ ಹತ್ಕೊಂಡು ಕೌಸ್ತುಭ ಕೆಂಗೇರಿಗೆ ಟಿಕೆಟ್ ತಗೋತಾರೆ, ಬೆಂಗಳೂರಿಗೆ ಟಿಕೆಟ್ ತಗೋತಾರೆ ಗೈಸ್. ನಾವು ಕೌಸ್ತುಭ ಕೆಂಗೇರಿಗೆ ಟಿಕೆಟ್ ಅಂದರೆ ಬೆಂಗಳೂರಿಗೆ ತಗೊಂಬಿಟ್ಟ. ಈ ಥರ ಲಾಸ್ಟ್ ಮಾಡಿಸ್ತಾರೆ ಟ್ರಿಪ್ ಸ್ಟಾರ್ಟಿಂಗೆಲ್ಲ ಈ ಥರ ಲಾಸ್ಟ್. ಇಂಥವ್ರಿಂದನೇ ಗೌರ್ಮೆಂಟ್ ಎಲ್ಲ ಬೆಳೀತಾ ಇರೋದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು ಗೈಸ್. ಫೈನಲಿ ಇವಾಗ ಟ್ರೈನ್ ಕೂತಾಗಿದೆ. ಈಗ ನಮ್ಮ ಬಾಯ್ಸ್ ಎಲ್ಲ ಒಳಗಡೆ ಕೂತಿದ್ದಾರೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಕೂಡ ಹೊರಡುತ್ತೆ. ಸೊ ಬನ್ನಿ ಹೋಗುವ. ಇವಾಗ ಟ್ರೈನ್ ಹೊರಟಿದೆ ನೋಡಿ. ನಮ್ಮ ಫ್ರೆಂಡ್ ಕೌಸ್ತುಭ ನೋಡಿ, ಆಳೆ ಫೋನ್ ಆಡ್ತಾ ಬಿದ್ದಾರೆ. ಆಚೆ ಬಂದರೂ ಫೋನ್ ನೋಡ್ತಾನೆ, ಮನೇಲಿದ್ದರೂ ಫೋನ್ ನೋಡ್ತಾನೆ, ಎಲ್ಲಿದ್ದರೂ ಫೋನ್ ನೋಡ್ತಾನೆ. ಅವ್ರ ಡೌಗ ಯಾರಿಗೋ ಮೆಸೇಜ್ ಹೊಡಿತಾವೆ, ಅವ್ರ ಡೌ ಕಳ್ಸಿರೋ ಮೆಸೇಜ್ ಓದ್ತಾವನು, ಡೀಪಾಗಿ ಓದ್ತಾವನು. ಈಗ ಇಲ್ಲಿಂದ ಕೆಂಗೇರಿಗೆ ಹೋಗುವ. ಗೈಸ್ ಇವಾಗ ಕೆಂಗೇರಿಯಲ್ಲಿ ಇಳ್ಕೊಂಡು ಮದ್ದೂರು ರೋಡೆ ತಗೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ, ಮೀನ್ಸ್ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಕೌಸ್ತುಭ ಹಬ್ಬ ತಿಂತಾ ಇದ್ದಾನೆ ಲಿಖಿತ. ಗೈಸ್ ಇವಾಗ ಮೆಟ್ರೋಗೆ ವೆಯ್ಟ್ ಮಾಡುವ. ಇನ್ನೂ ನಮ್ಮ ಮೆಟ್ರೋ ಬಂದಿಲ್ಲ. ಕೌಸ್ತುಭಣ್ಣಂಗೆ ಹೊಟ್ಟೆ ಎಸಿತಾ ಇದೆಯಂತೆ. ನಾನೆಲ್ಲ ಏನೋ ಲೆಕ್ಕ ಆಗ್ತಾವನೆ. ಬಜೆಟ್ ಮಂಡನೆ ಮಾಡ್ತಾವನೆ ಅಂತ್ಯಾ. ಇನ್ನೂ ಟ್ರಿಪ್ ಸ್ಟಾರ್ಟ್ ಆಗಿಲ್ಲ, ಆಗಲೇ ಬಜೆಟ್ ಮಂಡನೆ. ಸುಸ್ತಾಗ್ಬಿಡವ್ರೆ ಬಾಯ್ಸ್. ಹಾಂ ಈಗ ಉಣ್ಕೊಂಡು ಬಸ್ ಹತ್ತುವ, ಇಲ್ಲಾಂದರೆ ಸುಸ್ತಾಗ್ಬಿಡ್ತೀವಿ. ಮದ್ದೂರಡೆ ತಗೊಂಡೆ ತಾನೆ, ಅವನು ತಿನ್ನಲ್ಲ ಬಿಡು. ತಿನ್ನಲ್ಲ
train will arrive in Pattanakere at boarding. ಗರ್ಲ್ಸ್ ಇವಾಗಷ್ಟೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಸೊ ನಮ್ಮ ಬಸ್ ಇನ್ನೂ ಬಂದಿಲ್ಲ. ಸೊ ಒಂಚೂರು ಊಟ ಮಾಡ್ತೀನಿ. ಗೈಸ್ ನಮ್ಮ ಲಿಖಿತ್ ಅವ್ರು ಇವಾಗ ಆರ್ಡ್ರ್ ಕೊಟ್ಟಿದ್ದಾರೆ. ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡುವ. ಸೊ ನಮಗೆ ಮತ್ತು ಲಿಖಿತ್ಗೆ ದೋಸೆ, ನಮ್ಮ ದೋಸ್ತು ಮನೆಗೆ ಚಪಾತಿ. ಸೊ ಗೈಸ್ ಈಗ ಇಲ್ಲಿಂದ ತಿಳ್ಕೊಂಡು ನಮ್ಮ ಬಸ್ ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಬಂದಿಲ್ಲ ಇನ್ನೂ ಬಂದಿಲ್ಲ ಕಣ್ರಿ. ಬರೀ ಟಿಕ್ ಹಾಕ್ಸಿರೋದು ಕಣ್ರಿ, ಬಸ್ಸೇ ಬಂದಿಲ್ಲ ಕಣ್ರಿ. ಅದು ಹೆಂಗ್ರಿ ಹೇಳ್ತೀರಾ ಬಸ್ ಬಂದಿಲ್ಲ ಅಂತ? ಇನ್ನೂ ಬಸ್ ಬಂದಿಲ್ಲ. ಬಸ್ ಬರೋವರೆಗೂ ವೆಯ್ಟ್ ಮಾಡುವ, ಆಮೇಲೆ ಹೋಗುವ. ಗೈಸ್ ನಮ್ಮ ಮಸಾಲೆ ದೋಸೆ ಬಂದಿದೆ. ಸೊ ಇಲ್ಲಿ ನೋಡಿ, ಇವನು ಮಿಸ್ ಆಗ್ಬಿಟ್ಟ ಬರೋದು. ನಮ್ಮ ಇವನೊಂದು ಹಿಂಗೈತಪ್ಪ ದೋಸೆ ಸೂಪರಾ. ನಮ್ಮ ಕೋಸು ಚಪಾತಿ ಸಿಕ್ಕಿಲ್ಲ ಇಲ್ಲ. ಸೊ ಬನ್ನಿ ನಾವು ತಿಂಕ ಹೋಗ್ಬಿಡುವ. ಗಾಯ್ಸ್ ಸೊ ಇವಾಗ ಊಟ ಎಲ್ಲ ಮುಗೀತು. ಸೊ ಇವಾಗ ಇಲ್ಲಿಂದ ಬಸ್ಸು ಬಂದಿದೆ ಅಂದ್ಕೊತೀನಿ. ಬಸ್ ಬಂದಿದ್ರೆ ಹತ್ಕೊಂಡು ಬೈಕ್ತಿರೋದೆ ಇವಾಗ. ಸೀಟ್ ಹುಡ್ಕೊಂಡು ಕುತ್ಕೊಳ್ಳೋದೆ ಇವಾಗ. ಬನ್ನಿ ಗೈಸ್ ಹೋಗುವ ಬಸ್ಸತ್ತಕ್ಕೆ. ಇದೆ ಬಸ್ ಬಂದಿದೆ ಬಸ್ ಬಂದಿದೆ. ಸೊ ಗೈಸ್ ಬನ್ನಿ ಹತ್ತು ಬಾ. ಗೈಸ್ ಈಗ ಫೈನಲಿ ಬಸ್ ಹತ್ತಿ ಸೀಟಲ್ಲಿ ಕುತ್ಕೊಂಡು ಹೊತ್ತು ಆ ಕಡೆ ಈ ಕಡೆ ನೋಡ್ಬಿಟ್ಟು ಆಮೇಲೆ ನಿದ್ದೆ ಹೊಡ್ಬಿಡೋದು. ಚಾಕ್ಲೇಟ್ ತಿಂತವ್ರು ಎಲ್ಲ ಸೋರ್ತಾ ಇದೆ ಅವನಿಗೆ. ಎಲ್ಲ ಕಡೆ ನವರಂಧ್ರಗಳಲ್ಲೂ ಸೋರ್ತಾ ಇದೆ ಇದಕ್ಕೆಲ್ಲ ವರ್ಕತ್ತವನೇ ಫುಲ್ಲು ನೋಡಿ. ಕೆಂಪು ರಕ್ತ ಎಲ್ಲ ಬರ್ಸ್ಕೊಂಡೆಲ್ಲ ಬೀಳ್ತಾವನೆ. ಬನ್ನಿ ಹೊಟ್ಟೆ ತುಂಬ ಊಟ ಆಯಿತು. ಈಗ ಕಣ್ಣು ತುಂಬ ನಿದ್ದೆ ಮಾಡಿ ಇನ್ನೊಂದು ಮದ್ದೂರೊಡೆ ಐತೆ ಇನ್ನೂ ಬ್ಯಾಲೆನ್ಸು. ಮದ್ದೂರೊಡೆ ತಿನ್ಕೊಂಡು 12:00 12 midnight. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಕೃಷ್ಣಗಿರಿ. ಸೊ ಗೈಸ್ ಹತ್ರ ಈಗ 12:30 ಆಗಿದೆ. ಸೊ ಇವಾಗ ಕೃಷ್ಣಗಿರಿಗೆ ರೀಚ್ ಆಗಿದ್ದೀವಿ. ಸೊ ಇನ್ನೂ ತುಂಬ ದೂರ ಇದೆ ಹೋಗೋದು, ಇನ್ನೂ 120 ಕಿಲೋಮೀಟರ್ಸ್. ಸೊ ಬನ್ನಿ ಹೋಗುವ. ಈಗ ಕಾಫಿ ಕುಡ್ಕೊಂಡು ಹೋಗುವ. 3:28 a.m. ಸೊ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿ ಸೊ ಈಗೆಲ್ಲ ಹಾಲ್ ಮಾಡಿ ಸೊ ಬರೀ ಮುಖಕ್ಕೆ ಫ್ರೆಶಪ್ ಆಗಿ ಲೈಟಾಗಿ ಫ್ರೆಶಪ್ ಆಗಿ ಸ್ನಾನ ಮಾಡಿಲ್ಲ, ಲೈಟಾಗಿ ಫ್ರೆಶಪ್ ಆಗಿ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ಕೊಡ್ತೇನೆ. ಬನ್ನಿ ವೆಯ್ಟ್ ಆ್ಯಂಡ್ ವಾಚ್. ಎಲ್ಲಿಗೆ ಬಂದಿದ್ದೀವಿ ಅಂತ ರಿವೀಲ್ ಮಾಡ್ತೀನಿ ಬೇಗ. ಸೊ ಗೈಸ್ ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಾಯಿತು. ಸೊ ಯಾವುದು ಅಂತ ನೀವು ನೋಡ್ತೀರಾ. ಸೊ ಗೈಸ್ ನಾವು ಇವತ್ತು ಬಂದಿರೋದು ತಮಿಳ್ನಾಡಲ್ಲಿರೋ ತಿರುವಣ್ಣಾಮಲೈಗೆ ಬಂದಿದ್ದೀವಿ. ಸೊ ಇವಾಗ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ಸ್ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ಈಗೆಲ್ಲ ಕರ್ಪೂರ ಎಲ್ಲ ಹಚ್ಚಾಯಿತು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಗೈಸ್ ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಗಿರಿ ಪ್ರದಕ್ಷಿಣೆಗೆ ಹೊರಟಾಯಿತು. ಫಸ್ಟ್ ಲಿಂಗ ಮುಗಿಸ್ಕೊಂಡು ಈಗ 2ನೇ ಲಿಂಗದ ಕಡೆ ಹೊರಡ್ತಾ ಇದ್ದೀವಿ. ನೀವು ಹೋಗುವ. ಗೈಸ್ ಕೌಸ್ತುಭ ನೋಡಿ ಹೆಂಗೊಬ್ಬನೇ ನಡ್ಕೋಯ್ತು ಅವನು. ಈ ಫೀಲಿಂಗ್ ಆಗ್ಬಿಟ್ಟು ಬ್ರೇಕಪ್ ಆಗ್ಬಿಟ್ಟು ಇದ್ದಾನೆ, ನಡ್ಕೋಯ್ತಾನೆ. ಹಾಡು ಹಾಕೊಂಡು ಹೋಯ್ತಾನೆ ಅವನೇ ಸುಮ್ಮನೆ ಅವಾಗಿಂದ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಇಲ್ಲಿ ನಾವು ನಾವು ನೋಡ್ಕೊಯ್ತಾ ಇದ್ದೀವಿ. ಈಗ 2ನೇ ಲಿಂಗ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಹತ್ರ 12 ಕಿಲೋಮೀಟ್ರ್ ಇದೆ ನಡೆಯೋದು. ಹೋಗುವ. ಗೈಸ್ ಇವಾಗ 5ನೇ ಲಿಂಗ ಸೂರ್ಯಲಿಂಗದ ಹತ್ರ ಇದ್ದೀವಿ. ಸೊ ಇನ್ನೂ 7.8 ಕಿಲೋಮೀಟ್ರು ಬಾಕಿ ಇದೆ ನೋಡಿ. 7.8. ಸೊ ಇನ್ನೂ ಅಷ್ಟು ದೂರ ಹೋಗ್ಬೇಕು. ಬನ್ನಿ ಹೋಗುವ. ಫೈನಲ್ ಆಗಿ 8 ಲಿಂಗಗಳನ್ನ ದರ್ಶನ ಮಾಡಿ ಗಿರಿ ಪ್ರದಕ್ಷಿಣೆನ ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದೇ ಲಾಸ್ಟ್ ಈಶಾನ್ಯ ಲಿಂಗ. ಇಲ್ಲಿಂದ 1.8 ಕಿಲೋಮೀಟರ್ಸ್ ಇದೆ ದೇವಸ್ಥಾನಕ್ಕೆ. ಸೊ ಮತ್ತೆ ನಡ್ಕೊಂಡು ಹೋಗ್ಬೇಕೀಗ. ಬನ್ನಿ ದೇವಸ್ಥಾನ ಹತ್ರ ಹೋಗಿ ಗಿರಿವಲನ ಎಂಡ್ ಮಾಡೋದು. ಸೊ ಗೈಸ್ ಇವಾಗ ರಿಲ್ಯಾಕ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಕಲ್ಯಾಣಿ ಹತ್ರ ಬಂದಿದ್ದೀವಿ. ಕಲ್ಯಾಣಿ ನೋಡಿ, ಅಲ್ಲಿ ಬೆಟ್ಟ, ಒಳ್ಳೆ ವ್ಯೂ ಮಾತ್ರ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಬೇಕಿತ್ತು ಹೊಸ ಬನ್ನಿ ಈಗ ಇನ್ನು 2 ಕಿಲೋಮೀಟರ್ ಇದೆ ದೇವಸ್ಥಾನ ಹತ್ರ ರೀಚ್ ಆಗೋಕ್ಕೆ. ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗೈಸ್ ಫೈನಲಿ 14 ಕಿಲೋಮೀಟರ ಗಿರಿ ಪ್ರದಕ್ಷಿಣೆ ಮುಗಿಸಿ ಮತ್ತೆ ಈಗ ರಾಜಗೋಪುರದ ಹತ್ರ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹೋಗಿ ಫ್ರೆಶಪ್ ಆಗಿ ಆಮೇಲೆ ಪಂಚಗೀಚೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗುವ. ನೋಡಿ ನಮ್ಮ ಬೈಸೆಲ್ಲ ಫುಲ್ ಸುಸ್ತಾಗ್ಬಿಟ್ರು. ಒರ್ಸ್ಕತ್ ನೋಡುವ. A few moments later. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಸೊ ಪಂಚೆ ಹಾಕ್ಕೊಂಡು ಸೊ ಈ ಮೆರೂನ್ ಕಲರ್ ಶರ್ಟು ವೈಟ್ ಪಂಚೆ ಹಾಕ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ ದರ್ಶನಕ್ಕೆ. ಸೊ ಈಗ ಆನ್ ದ ವೇ ಹೋಗ್ತಾ ತಿಂಡಿ ಮಾಡಿಕೊಂಡು ಹಾಗೆ ದರ್ಶನಕ್ಕೆ ಹೋಗುವ. ಗೈಸ್ ಇವಾಗ ತಿಂಡಿಗೆ ಬಂದಿದ್ದೀವಿ. ಕೌಸ್ತುಭ ಅವರು ದೋಸೆ ಮತ್ತು ಪೊಂಗಲು, ಅದಕ್ಕೆ ಇಡ್ಲಿ. ನಾನು ಪೂರಿ ಆರ್ಡ್ರ್ ಮಾಡಿದ್ದೆ, ತಿನ್ಬಿಟ್ಟೆ ಹೊಟ್ಟೆ ಸುತ್ತಿತ್ತು. ಸೊ ಬರೀ ಇಡ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫುಲ್ ಆಚೆ ಫುಲ್ ಬಿಸಿಲು. ಸೊ ಈಗ ಊಟ ತಿಂಡಿ ಮಾಡಿಕೊಂಡು ಸೊ ಗೈಸ್ ಇವಾಗ ತಿಂಡಿ ಎಲ್ಲ ಮಾಡಿ ಮುಗೀತು. ಸೊ ಹೊಟ್ಟೆ ತುಂಬ ತಿಂಡಿ ಮಾಡ್ಕೊಂಡು ಈಗ ಸೊ ದೇವಸ್ಥಾನ ಹತ್ರ ರೀಚ್ ಆದ್ವಿ. ನೋಡಿ ದೇವಸ್ಥಾನ. ಸೊ ಇಲ್ಲಿಂದ ಲೈನ್ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನೋಡುವ ಎಷ್ಟು ಜನ ಇದ್ದಾರೆ ನೋಡಿ. ನೋಡೋಣ, ಫ್ರೀ ದರ್ಶನದಲ್ಲಿ ಜಾಸ್ತಿ ಇದ್ದಾರೆ, 50 ರೂಪೀಸ್ ದರ್ಶನದಲ್ಲಿ ಜಾಸ್ತಿ ಇದ್ದಾರೆ. ನೋಡ್ಕೊಂಡು ಯಾವ್ದು ಕಮ್ಮಿ ಇರುತ್ತೆ ಅದಕ್ಕೆ ನುಗ್ಬಿಡೋದು. ನೋಡಿ ನಮ್ಮ ಬಾಯ್ ಪಂಚೆ ಗಿಂಚೆ ಎಲ್ಲ ಹಾಕ್ಕೊಂಡು ಹೀರೋ ಬಂದಂಗೆ ಗೊತ್ತಾ. ನೀವು ಹೋಗುವ ಹೋಗಿ ಇಷ್ಟು ಜನ ಎಲ್ಲರೂ ನೋಡಿಕೊಂಡು ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬರೋಣ. ಗೈಸ್ ಇವಾಗಷ್ಟೇ ದರ್ಶನ ಆಯಿತು. ಹತ್ರ 1 ಅವರ್ ದರ್ಶನ ನಿಂತ್ಕೊಂಡು
ಸೊ ಆಚೆ ಬಂದ್ವಿ ಇವಾಗ. ಸೊ ಪ್ರಸಾದಕ್ಕೆ ಲಾಡು ಕೊಟ್ಟಿದ್ದಾರೆ. ಸೊ ಲಾಡು ತಿನ್ಕೊಂಡು ಕೊಡಸ್ ತಗೊಂಡು ಹೋಗಿ ಮನಿಕೆ ಬಿಡುವ. ವೆಲ್ಕಮ್ ಬ್ಯಾಕ್. ಫೈನಲಿ ಇವಾಗ ಬಂದು ದರ್ಶನ ಮುಗಿಸ್ಕೊಂಡು ಇವಾಗ ಬಂದು ಹಾಲಲ್ಲಿ ಮಲಗಿದ್ದೀವಿ. ಇದೇ ಹಾಲು. ಈ ಹಾಲಲ್ಲಿ ಮಲ್ಕೊಂಡಿದ್ದೀವಿ. ಆಮೇಲೆ ಎದ್ದು ಊಟಕ್ಕೆ ಹೋಗೋದು. ಎಲ್ಲಿವರೆಗೂ ಪೀಸ್ ನಿದ್ದೆ. ವೆಲ್ಕಮ್ ಬ್ಯಾಕ್. ಸೊ ಎಷ್ಟೋ ಅವರ್ಗಳಾದಮೇಲೆ ರೆಸ್ಟ್ ತಗೊಂಡು ಇವಾಗ ಮತ್ತೆ ಇನ್ನೊಂದು ಸಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಅಂದರೆ 10:30ಗೆ ನಮಗೆ ಬಸ್ ಇದೆ, ಹೋಗ್ಬಿಡ್ತೀವಿ. ಅಷ್ಟರಲ್ಲಿ ಇನ್ನೊಂದು ಸಲ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಸ್ಟು ಕಮ್ಮಿ ಇದ್ರು ಅಂದ್ಬಿಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಬನ್ನಿ ಈಗ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇನ್ನೊಂದು ಸಲ ಆನ್ ದ ವೇ ಹೋಗ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗುವ. ಗೈಸ್ ಇವಾಗ ದರ್ಶನ ಮುಗಿಸ್ಕೊಬಂದು ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀನಿ. ನೋಡಿ ಮಸಾಲೆ ಪುರಿ ತಿಂತಾ ಇದ್ದಾರೆ ಬಾಯ್ಸ್ ಎಲ್ಲ. ಸೊ ಈಗಷ್ಟೇ ಮಳೆ ಬಂದು ನಿಂತು. ಸೊ ಮನೀಗ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನುವ. ಗೈಸ್ ನಮಗೆ ಲೋ ಬಜೆಟ್ ರೂಮ್ ಕೊಟ್ಟಿರೋದ್ರಿಂದ ನಮಗೆ ಬರೋಕ್ಕೆ ಕೊಟ್ಟಿಲ್ಲ. ಅದಕ್ಕೆ ನೋಡಿ ಸಾಪೇನೆ ಹೊಸ್ಕೊಳ್ತೀನಿ. ಸೊಳ್ಳೆ ಬೇರೆ ಜೊತೆಗೆ. ನೋಡಿ ಕೌಸ್ತುಭ ಸಾಕ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾನೆ. ಹೋಂಡಾ ಕಂಪ್ನಿ ಸಾಕ್ಸು, ಸ್ಪೋರ್ಟ್ಸ್ ಸಾಕ್ಸು, ಕಾಸ್ಟ್ಲಿ ಸಾಕ್ಸ್. ನೋಡಿದ್ವಿ ಗೇಮ್ ಬೇರೆ ಆಡ್ತಾವೆ. ಡವ್ ಗೇಮ್ ಮೆಸೇಜ್ ಹಾಕ್ಕೊಂಡಿದ್ವಿ. ನನ್ನ ಅಣ್ಣ ರೀಲ್ಸ್ ನೋಡ್ತಾನೆ. ಸೊ ಈಗ ಪೀಸ್ ಹಾಕಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಬಸ್ ಹತ್ರ ಹೋಗೋದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.